ನಮಸ್ಕಾರ ವೀಕ್ಷಕರೇ, ನಾನು ಯಶೋಧ ಮಂಜುನಾಥ್ ಬಮ್ಮನಕಟ್ಟಿ. ತಮ್ಮೆಲ್ಲರಿಗೂ ಅದಮ್ಯ ವಾಹಿನಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ದೈನಂದಿನ ವ್ಯವಹಾರಗಳಲ್ಲಿ ನಾವು ಅನೇಕ ಸಲ ಯಾರಾದ್ರೂ ಸರಿಯಾಗಿ ಕೆಲಸ ಮಾಡದಿದ್ದಾಗ ನಿನ್ನ ಕೆಲಸ ಸಿದ್ಧ ಕೌಲೂರಿಗೆ ಹೋದಂಗಾತು ಅನ್ನುವ ಮಾತನ್ನ ನಾವು ದಿನನಿತ್ಯದ ವ್ಯವಹಾರಗಳಲ್ಲಿ ಬಳಕೆ ಮಾಡುತ್ತೇವೆ. ಆದರೆ ಈ ಮಾತುಗಳ ಮೂಲಾರ್ಥ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆ ಕಾರಣದಿಂದ ಈ ಮಾತುಗಳ ಬಗ್ಗೆ ಕನ್ನಡದ ಪಂಡಿತರು, ಕನ್ನಡದ ನಿವೃತ್ತ ಶಿಕ್ಷಕರು, ಆಧ್ಯಾತ್ಮ ಜೀವಿಗಳು ಆದ ಶ್ರೀ ವಿ.ಕೆ. ಪಾಟೀಲ್ ಸರ್ ಅವರು ಹಿಂಗಂದ್ರೇನು ಕೃತಿಯಲ್ಲಿ ವಿವರಿಸಿದ್ದಾರೆ. ಈ ವಿಷಯವನ್ನ ನಾನು ಈಗ ನಿಮ್ಮ ಗಮನಕ್ಕೆ ತರುತ್ತೇನೆ. ಸಿದ್ಧ ಕೌಲೂರಿಗೆ ಹೋದಂಗ ಎಂಬ ವಾಕ್ಯದ ಒಳ ಅರ್ಥವನ್ನ ತಿಳಿಯೋಣ. ಗಂಡ ಹೆಂಡತಿಗೆ ಒಬ್ಬನೇ ಒಬ್ಬ ಮಗ ಸಿದ್ಧ. ಒಂದು ದಿನ ಗಂಡ ಹೆಂಡತಿ ರಾತ್ರಿ ಉಂಡು ಮಲಗುವಾಗ ತಮ್ಮೊಳಗೆ ಮಾತನಾಡುತ್ತಿದ್ದರು. ನಾಳೆ ಸಿದ್ಧನನ್ನ ಕವಲೂರಿಗೆ ಕಳಿಸೋಣವೆಂಬ ಮಾತು ಸಿದ್ಧನ ಕಿವಿಗೆ ಬಿತ್ತು. ಏಕದಂ ಜಾಗೃತನಾಗಿ ಮಧ್ಯರಾತ್ರಿ ಕವಲೂರಿಗೆ ಹೋಗಿಯೇ ಬಿಟ್ಟ. ಮರುದಿನ ಬೆಳಿಗ್ಗೆ ಅವ್ವ ಅಪ್ಪ ಏಳುವುದರೊಳಗಾಗಿ ಬಂದು, ಅಪ್ಪ, ನಾನು ಕವಲೂರಿಗೆ ಹೋಗಿ ಬಂದೆ, ಯಾಕೆ ಎಂದು ತಂದೆ ಕೇಳಿದ. ನಿನ್ನೆ ರಾತ್ರಿ ನೀವಿಬ್ಬರು ನನ್ನನ್ನು ಕವಲೂರಿಗೆ ಕಳಿಸಬೇಕೆಂದು ಮಾತನಾಡುತ್ತಿದ್ದೀರಲ್ಲ, ಅದಕ್ಕೆ ಎಂದ. ಗಂಡ ಹೆಂಡತಿ ಒಬ್ಬರ ಮುಖ ಒಬ್ಬರು ನೋಡಿ ಪೆಚ್ಚು ಮೋರೆ ಹಾಕಿ ಮೌನವಾದರು. ಒಬ್ಬ ವ್ಯಕ್ತಿ ಪೂರ್ವಾಪರ ಆಲೋಚನೆ ಇಲ್ಲದೆ ಸರಿಯಾಗಿ ಅರ್ಥೈಸಿಕೊಳ್ಳದೆ ಕಾರ್ಯನಿರ್ವಹಿಸಿದರೆ ಫಲ ಶೂನ್ಯ. ಮೂರ್ಖನು ಎಂದಾಗುವುದಿಲ್ಲವೇ? ಇಲ್ಲಿ ಕಾರಣವಿಲ್ಲದ ಕಾರ್ಯಗಳಿಲ್ಲ. ವ್ಯವಹಾರವೆಂದರೆ ಕಾರ್ಯಕಾರಣ ಸಂಬಂಧ. ಅದು ಇಲ್ಲದೆ ಹೋದರೆ ಈ ಮಾತು ಅನ್ವಯವಾಗುತ್ತದೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.